JDS ಪಕ್ಷ ಅನೇಕ ಅವಕಾಶಗಳನ್ನ ರಾಜ್ಯ ಜನತೆ ನಮಗೆ ಕೊಟ್ಟಿದ್ದಾರೆ. ಒಂದು ಪ್ರಧಾನಿ ಸ್ಥಾನ ಮತ್ತು 3 ಮುಖ್ಯಮಂತ್ರಿ ಆಗುವಂಥ ಅವಕಾಶನ ಈ ಪ್ರಾದೇಶಿಕ ಪಕ್ಷಕ್ಕೆ ನಮ್ಮ ರಾಜ್ಯದ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಯಶಸ್ವಿಯಾಗಿ ನಡೆಸಿದಂಥ ನಮ್ಮ ನಾಯಕರುಗಳನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗತ್ತೆ. ಮತ್ತು ಈ ಪ್ರಾದೇಶಿಕ ಪಕ್ಷ ಕಟ್ಟಿ ಜನಸಾಮಾನ್ಯರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರ ವಿಶ್ವಾಸ ಗೆಲ್ಲುವಂಥ ಕೆಲಸನ ಏನು 25 ವರ್ಷಗಳು ನಡೆದು ಬಂದಿದೆ ಅದನ್ನು ಒಂದು ರೌಂಡು ಮೆಲ್ಕಾಕಬೇಕಾಗ್ತದೆ. ಮಾನ್ಯ ದೇವೇಗೌಡರು ಸಿಕ್ಕಂಥ ಅವಕಾಶದಲ್ಲಿ, ಅಲ್ಪ ಅವಕಾಶದಲ್ಲಿ ದೇಶದ ರೈತರಿಗೆ ಕೊಟ್ಟಂಥ ಕೊಡುಗೆಗಳು ಮತ್ತು ನೀರಾವರಿ ಇಲಾಖೆಗೆ ಕೊಟ್ಟಂಥ ಕೊಡುಗೆಗಳು ಅಪಾರವಾದದ್ದು. ಇವತ್ತು ಅನೇಕ ದೊಡ್ಡ ದೊಡ್ಡ ಯೋಜನೆಗಳು ಅವರ ಒಂದು ಕೊಡುಗೆ. ತಮಗೆಲ್ಲ ತಿಳಿದಿರೋ ಹಾಗೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡೋಕ್ಕೆ ಮೇಲ್ಸೇತುವೆಗಳು ಮತ್ತು ಈ ITBT, ಅಗೇನ್ ಈ ಫ್ಲೈಓವರ್ಸು, ಹಾಗೆ ಮೆಟ್ರೋ ರೈಲ್ ಕೂಡ ದೇವೇಗೌಡರ ಕೊಡುಗೆ ಅನ್ನೋದನ್ನು ನಾವಿಲ್ಲೆಲ್ಲ ಸ್ಮರಿಸಬೇಕಾಗತ್ತೆ. ಇದೆಲ್ಲ ಸಾಧ್ಯವಾದದ್ದು ನಮ್ಮ ಪಕ್ಷ JDSನ ಜನರ ಒಂದು ಆಶೀರ್ವಾದದಿಂದ. ದೇವೇಗೌಡರು ಪ್ರಧಾನಿಯಾಗಿ ಈ ಒಂದು ನಾಡಿಗೆ ಕೊಡುಗೆಯಾದಂಥದ್ದು ನಾವಿಲ್ಲಿ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗತ್ತೆ. ಇವತ್ತು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ಎಷ್ಟಿದೆ ಅಂದರೆ ತಾವೆಲ್ಲ ಗಮನಿಸಿದಿರಿ. ನಮ್ಮ ನೆರೆಯ ರಾಜ್ಯಗಳಾದಂಥ ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಇವತ್ತು ದೇಶದಲ್ಲಿ ಅತ್ಯಂತ ಪ್ರಭಾವಿ ಪ್ರಾದೇಶಿಕ ಪಕ್ಷಗಳಾಗಿ ಇರೋ ಕಾರಣದಿಂದನೇ ಆ ರಾಜ್ಯಗಳು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರಣಕ್ಕೆ ಮತ್ತು ಆ ಒಂದು ಭಾಷಾಭಿಮಾನ ಬೆಳೆಯೋಕ್ಕೆ ಕಾರಣ ಆಗಿರುವಂಥದ್ದು ತಾವೆಲ್ಲ ಗಮನಿಸಿರ್ತಕ್ಕಂಥ ವಿಚಾರ. ಇವತ್ತು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಪ್ರಸ್ತುತ ರಾಜಕೀಯ ಸನ್ನಿವೇಶಗಳಲ್ಲಿ ಇದು ಭಾಳ ಪ್ರಾದೇಶಿಕ ಪಕ್ಷ ಬೆಂಬಲಿಸ್ತಕ್ಕಂಥದ್ದು ಭಾಳ ಅವಶ್ಯಕತೆಯಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಅದರಂತೆ ನಮ್ಮ ಈ ಪಕ್ಷದ ಕೆಲವಾರು ಪ್ರಮುಖ ನಿರ್ಧಾರಗಳು ಇವತ್ತು ಕೂಡ ರಾಜ್ಯದ ಜನ JDS ಪಕ್ಷನ ಅತ್ಯಂತ ಪ್ರೀತಿಯಿಂದ ಪರಿಗಣಿಸೋದು ಇದೇ ಕಾರಣಕ್ಕೆ. ರೈತರು ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಸಾಲ ಮಾಡಿಕೊಂಡು ಆತ್ಮಹತ್ಯೆಗೇನು ಇಡೀ ರಾಜ್ಯದಲ್ಲಿ ಮುಂದಾದರೂ ಆ ಸನ್ನಿವೇಶದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಪ್ರತಿ ರಾಜ್ಯದ ಉದ್ದಗಲಕ್ಕೂ ಪ್ರಯಾಣ ಮಾಡಿ ರೈತರನ್ನ ಒಂದು ಧೈರ್ಯ ತುಂಬಿ, ನೀವೆಲ್ಲ ಧೈರ್ಯವಾಗಿರಿ, ನಾನು ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲಗಳನ್ನ ಮನ್ನಾ ಮಾಡ್ತೀನಿ ಅಂತ ರಾಜ್ಯದ ಉದ್ದಗಲಕ್ಕೂ ಹೋಗಿ ರೈತರುಗಳಿಗೆ ಧೈರ್ಯ ತುಂಬಿದಂಥ ಕೆಲಸ ಮಾಡಿದ್ರು. ಅದರಂತೆ ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ಅಧಿಕಾರ ಸಿಕ್ಕದಂಥ ಸನ್ನಿವೇಶದಲ್ಲಿ ಕೊಟ್ಟ ಮಾತಿನಂತೆ ರೈತರ ಸಾಲ ಮನ್ನಾ ಮಾಡಿದ್ರು. ಇದು ರೈತಾಪಿ ವರ್ಗಕ್ಕೆ ಭಾಳ ದೊಡ್ಡ ಕೊಡುಗೆಯಾದಂಥ ಸನ್ನಿವೇಶ ಮತ್ತು ಪಕ್ಷಕ್ಕೆ ಬಂದಂಥ ಒಂದು ಅದ್ಭುತವಾದ ಹೆಸರು. ಇವತ್ತು ಅದನ್ನು ಜನಸಾಮಾನ್ಯರು ಭಾಳ ನೆನೆಸ್ಕೊತಾರೆ. ಹಳ್ಳಿಗಳಲ್ಲಿ ಯಾರು ಆ ಸಂಕಷ್ಟ ಪರಿಸ್ಥಿತಿ ಎದುರಿಸಿದರೋ ಅವ್ರಿಗೆ ಅದರ ಬೆಲೆ ಗೊತ್ತಿರುತ್ತೆ. ಹಾಗೆ ಜನರ ಕಷ್ಟ ಏನು ಅರಿಯೋಕ್ಕೆ ಅಂತೇಳಿ ಗ್ರಾಮ ವಾಸ್ತವ್ಯ ಏನು ನಮ್ಮ ಪಕ್ಷ ಪ್ರಾರಂಭಿಸ್ತು, ಅದರ ನಾಯಕತ್ವ ಹೊತ್ತಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ಕಡೆ ಗ್ರಾಮಗಳ ತನಕನೂ ಹೋಗಿ ಅಲ್ಲೇ ಉಳ್ಕೊಂಡು ಜನರ ಕಷ್ಟ ಸುಖಗಳನ್ನ ಆಲಿಸಿ ಅಲ್ಲಿಯ ಒಂದು ಏನು ಸಮಸ್ಯೆಗಳಿದೆ ಆದಷ್ಟು ಅಲ್ಲೇ ಸ್ಥಳದಲ್ಲೇ ಅಧಿಕಾರಿಗಳ ಮುಖಾಂತರ ಅದನ್ನೆಲ್ಲ ಬಗೆಹರಿಸುವಂಥ ಕೆಲಸ ಮಾಡಿ ದೇಶ ಕರ್ನಾಟಕ ರಾಜ್ಯದ ನಾಯಕತ್ವನ ದೃಷ್ಟಿಸಿ ನೋಡುವಂಥ ಒಂದು ಉತ್ತಮವಾದ ರಾಜಕೀಯನ ಅವತ್ತು ಸನ್ಮಾನ್ಯ ಕುಮಾರಣ್ಣವರು ಒದಗಿಸ್ಕೊಟ್ಟಂಥದ್ದು. ಈ ಥರ ಒಂದು ರಾಜಕಾರಣ ಮಾಡಬೇಕು, ಜನಸಾಮಾನ್ಯರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ
ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿಸಿಕೊಟ್ಟಂಥದ್ದು. ಅದರಂತೆ ಇವತ್ತು ಇತ್ತೀಚಿನ ರಾಜಕೀಯ ಪರಿಸ್ಥಿತಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. 100 ವರ್ಷ ಇತಿಹಾಸ ಇರೋ ಪಕ್ಷಗಳು, ನಾವು 100 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಪಕ್ಷಗಳು ನಡ್ಕೊಳ್ತಾ ಇರೋ ರೀತಿನ ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಆಮಿಷಗಳು ಕೊಡ್ತಾ ಇದ್ದಾರೆ ಜೋರಾಗಿ. ಎಲ್ಲ 2000 ಈ ಫ್ರೀ ಬಸ್ಸು ಇವೆಲ್ಲ ಈ ತಾತ್ಕಾಲಿಕ ಆಮಿಷಗಳಿಂದ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಎಲ್ಲ ವಿದ್ಯಾವಂತರ ಗಮನಕ್ಕೆ ಬಂದಿದೆ. ಈ 100 ವರ್ಷ ಇತಿಹಾಸ ಇರತಕ್ಕಂಥ ಈ ಪಕ್ಷ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ, ಅಧಿಕಾರ ಗಳಿಸೋಕ್ಕೋಸ್ಕರ ಈ ಅಲ್ಪ ಮತ್ತು ತಾತ್ಕಾಲಿಕ ಆಮಿಷಗಳನ್ನ ತೋರಿಸಿ, ಅದನ್ನು ಕೂಡ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ಜನರಿಗೆ ತಲುಪಿಸಿ, ಆ ಪರೋಕ್ಷವಾಗಿ ಅಧಿಕೃತವಾಗಿ ಜನರಿಗೆ ಹಣ ಕೊಟ್ಟು ಆಮಿಷ ತೋರಿಸಿ ಓಟ್ ಹಾಕ್ಸ್ಕೊಳ್ಳೋವಂಥದ್ದು ಅಧಿಕೃತವಾಗಿ ಮಾಡ್ತಕ್ಕಂಥ ಹೆಗ್ಗಳಿಕೆ ಈ ಪಕ್ಷಕ್ಕೆ ಇವತ್ತು ಒದ್ದು ಬಂದಿದೆ. ಈ 100 ವರ್ಷ ನಮ್ದು ಆಗಿದೆ ಅಂತ ಹೇಳ್ತಕ್ಕಂಥ ಪಕ್ಷಕ್ಕೆ ಇದು ನಿಜವಾಗ್ಲೂ ಭಾಳ ದುರದೃಷ್ಟಕರ. ಈಗ ಭಾಳ ದಿವಸದಿಂದ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮಗಳ ಮುಖಾಂತರ ಗಮನಿಸ್ತಾ ಇದ್ದೆ. ಈ 100 ವರ್ಷ ಆಗಿರ್ತಕ್ಕಂಥ ಪಕ್ಷದ ಮುಖಂಡರುಗಳು ಕೆಲವರು ಮಾತಾಡ್ತಿದ್ರು. ಕೆಲವು ಪಕ್ಷಗಳು ಮುಳುಗೋಗ್ತಾ ಇದೆ, ಮುಂದೆ ಅದು ಇರೋದಿಲ್ಲ, 18 ಕೇಳ್ದೋಯ್ತು, 19 ಕೇಳ್ದೋಯ್ತು ಅಂತ ನಂಬರ್ಸ್ ಬಗ್ಗೆ ಮಾತಾಡ್ತಾಯಿದ್ರು. ಯಾಕೋ 3 ದಿವಸದಿಂದ ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಅಂದರೆ ಅವ್ರ ಪರಿಸ್ಥಿತಿ ಪಾಪ ಬಿಹಾರಲ್ಲಿ 1 ಅಂಕಿ ಗಿಳಿದೋಯ್ತು, 6 ನಂಬರ್ಗೆ ಅವರು 100 ವರ್ಷ ರಾಜಕಾರಣ ಮಾಡಿದ ಪಕ್ಷ ಆ ಅಧೋಗತಿಗೆ ಬಂದಿದ್ದಾರೆ. ಇವತ್ತು 3 ದಿವಸದಿಂದ ಇಂಥದ್ದೆಲ್ಲ ಮಾತನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅದರಂತೆ ಇವತ್ತಿನ ನಾಡಿಗೆ ಅವಕಾಶ ಬೇಕಾಗಿರ್ತಕ್ಕಂಥ ಭಾಳ ಮುಖ್ಯವಾದ ವಿಚಾರಗಳು, ಒಂದು ಎಜುಕೇಷನ್, ಇನ್ನೊಂದು ಸರಿಯಾದ ವೈದ್ಯಕೀಯ ವ್ಯವಸ್ಥೆಗಳು ಉಚಿತವಾಗಿ ಜನಕ್ಕೆ, ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟು. ಇದನ್ನು ಮೂಲ ಉದ್ದೇಶ ಇಟ್ಕೊಂಡು ಚುನಾವಣೆ ಎದುರಿಸಕ್ಕೆ ಹೊರಟಿದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣವರು. JDS ಪಕ್ಷದ ಮ್ಯಾನಿಫೆಸ್ಟೋ ಇದು. ಇದನ್ನು ನಾವು ಜನತೆಗೆ ಕೊಡ್ತೀವಿ, ಇದರ ಮುಖಾಂತರ ಎಲ್ಲ ವರ್ಗದ ಜನಕ್ಕೆ ನ್ಯಾಯ ಸಿಕ್ಕತ್ತೆ ಅನ್ನೋದು ಒಂದು ಮೂಲ ಉದ್ದೇಶಗಳನ್ನ ನಮ್ಮ ಪಕ್ಷ ಹೊಂದಿದ್ದು ಮತ್ತು ಪಬ್ಲಿಕ್ಗೆ ಅಪೀಲ್ ಆದಂಥದ್ದು. ಜನಸಾಮಾನ್ಯರಿಗೆ ಆ ಕ್ಷಣಿಕವಾಗಿ ಈ ಅಲ್ಪ ಆಮಿಷಗಳಿಗೆ ಸಿಗಾಕೊಂಡು ತಾತ್ಕಾಲಿಕ ಪೈನ್ ಕಿಲ್ಲರ್ಸ್ಗೆ ಜನ ಒಂದು ಒಲವು ತೋರಿಸಿದಂಥದ್ದು ಇತಿಹಾಸ ಅಷ್ಟೇ ಸರಿ. ಆದರೆ ಇಂಥ ಸದುದ್ದೇಶಗಳನ್ನ ಹೊಂದಿರತಕ್ಕಂಥ ಈ ನಮ್ಮ ಪಕ್ಷ ಮುಂದೊಂದು ದಿವಸನೂ ಕೂಡ ನಾವು ಇದೇ ಅಂಶಗಳನ್ನ ಮುಂದಿಟ್ಕೊಂಡು ಜನರ ಒಂದು ಒಳಿತಿಗಾಗಿ ನಾವು ಕೆಲಸ ಮಾಡೋಕ್ಕೆ ನಮ್ಮ ಪಕ್ಷ ಸಿದ್ಧವಾಗಿದೆ. ಈ ಸರ್ಕಾರ ಈ ಹಣವಂತರ ಕೈಗೆ ಈ 3 ಕೊಟ್ಬಿಟ್ಟಿದ್ದಾರೆ. ವಿದ್ಯಾಭ್ಯಾಸ ಮತ್ತು ಈ ವೈದ್ಯಕೀಯ ವ್ಯವಸ್ಥೆ, ಸೆಲ್ಫ್ ಎಂಪ್ಲಾಯ್ಮೆಂಟ್, ಎಲ್ಲವನ್ನು ರೈತರ ಒಂದು ಅಭಿವೃದ್ಧಿ, ಇದೆಲ್ಲವನ್ನು ಹಣವಂತರ ಕೈಗೆ ಕೊಟ್ಬಿಟ್ಟಿದ್ದಾರೆ. ಅವರುಗಳು ಈ ಅಲ್ಪ ಆಮಿಷಗಳಿಗೆ ಯಾರು ಬಲಿಯಾಗಿದ್ರು ಅವ್ರನ್ನೆಲ್ಲ ಪರೋಕ್ಷವಾಗಿ ಸುಲಿತಾ ಕೂತಿದ್ದಾರೆ. ಎಲ್ಲ ಡಬಲ್, ತ್ರಿಬಲ್, 5 ಪಟ್ಟು ಆಗಿಬಿಟ್ಟಿವೆ ಎಲ್ಲ ಬೆಲೆಗಳು. ಎಜುಕೇಷನ್ ಹಿಂದಿಡೋದು ಪ್ರತಿಯೊಂದು. ಇವತ್ತು ಒಂದು CT ಸ್ಕ್ಯಾನ್ಗೆ ರೈತಾಪಿ ವರ್ಗ ಹೋಗಿ ಮಾಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ತಾವೆಲ್ಲ ಗಮನಿಸಿದ್ದೀರಿ, CT ಸ್ಕ್ಯಾನ್ ಮಾಡಿಸ್ಕೋಬೇಕಾದ್ರೆ ಎಷ್ಟು ಕಷ್ಟ ಅಂತ. ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಮ್ಮ ಪಕ್ಷ ತಗೊಂಡಂಥ ತೀರ್ಮಾನ, ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಾರು ಇದೆಲ್ಲ ಫ್ರೀ ಮಾಡಬೇಕು ನಾವು ರೈತಾಪಿ ವರ್ಗಕ್ಕೆ. 2025 ತಲುಪಿದ್ರೂ ಕೂಡ ನಾವಿನ್ನೂ ಈ ಸ್ಥಿತಿಲಿದ್ದೀವಲ್ಲ, ಆ ನಿಟ್ಟಿನಲ್ಲಿ ಇಂಥ ವ್ಯವಸ್ಥೆಗಳನ್ನ ಎಲ್ಲ ವರ್ಗಕ್ಕೆ ಸಿಕ್ಕಬೇಕು ಅನ್ನೋವಂಥ ಒಂದು ಆಸೆ ಇಟ್ಕೊಂಡಂಥವರು ನಮ್ಮ ನಾಯಕರು. ಈಗ ರಾಜ್ಯದ ಉದ್ದಗಲಕ್ಕೂ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಏನು ಸದುದ್ದೇಶದಿಂದ ಪಕ್ಷ ಕಟ್ಟಕ್ಕೆ ಅಂತ ನಮ್ಮ JDS ಪಕ್ಷನ ಹೊರಟಿದ್ದಾರೆ, ಅವರಿಗೆ ಯುವಕರು ಕೈ ಜೋಡಿಸಬೇಕು ಮತ್ತು ಎಲ್ಲ ವರ್ಗದ ಜನ ಅವ್ರ ಕೈ ಹಿಡಿಬೇಕು ಮತ್ತು ಈ ಕನ್ನಡ ನಾಡಿನ ಕನ್ನಡದ ಪಕ್ಷನ ಬಲಪಡಿಸಬೇಕು. ಇವತ್ತು ನಾನೊಂದು ಸೂಕ್ಷ್ಮವಾಗಿ ಮೊದಲೇ ಹೇಳಿದೆ, ನೆರೆಯ ಪ್ರಾದೇಶಿಕ ಪಕ್ಷಗಳು ಎಷ್ಟು ಬಲ ಆಗಿದೆ ಅಂದರೆ, ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಆಗಲಿ, ಅವ್ರುಗಳು ಮಾತ್ರ ಇವೆರಡು ರಾಜ್ಯಗಳ ಹೇಗೆ ನಿರ್ಧಾರಗಳು ತಗೊಳ್ತಾರೆ ಅದನ್ನು ಫಾಲೋ ಮಾಡೋ ಪರಿಸ್ಥಿತಿಗೆ ಹೋಗಿದ್ದಾರೆ. ನಮ್ಮ ಕನ್ನಡ ನಾಡಿಗೂ ನಮ್ಮ ಕನ್ನಡದ ಜನತೆಗೂ ಈ ಒಂದು
ಪರಿಸ್ಥಿತಿ ಬರಬೇಕು. ಈ ನಿಟ್ಟಿನಲ್ಲಿ ಕನ್ನಡದ ಪಕ್ಷ JDSನ ಮತ್ತಷ್ಟು ಬಲಪಡಿಸಬೇಕು ಅಂತ ನಾನು ಈ ಮೂಲಕ ಹೇಳ್ತಾ, ಏನು ಕುತಂತ್ರಿಗಳ ಮೋಸದಿಂದ ಪಕ್ಷ ಭಾಳಷ್ಟು ನಮ್ಮದು ಬಳಲಿದೆ, ಆದರೂ ಕೂಡ ಜನರ ಆಶೀರ್ವಾದದಿಂದ JDS ಉಳಿದಿದೆ. ಇವತ್ತು 22ನೇ ತಾರೀಕು ನಾವೇನು JDS 25 ವರ್ಷದ ಆಚರಣೆನ ನಾವು ಸಾಂಪ್ರದಾಯಿಕವಾಗಿ ಮಾಡೋಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಜನ ಆಶೀರ್ವಾದ ಮಾಡಬೇಕು, ಹರಿಸಬೇಕು, ಕನ್ನಡದ ಪಕ್ಷನ ಉಳಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ, ಇನ್ನಾದರೂ ಬರೀ ಚುನಾವಣೆ ಗೆಲ್ಲೋದೇ ರಾಜಕಾರಣ ಅಂತ ಈ 100 ವರ್ಷದ ಪಕ್ಷ ಅಂದ್ಕೊಳ್ದೇನೆ ಜನರ ಸೇವೆ ಮಾಡಬೇಕು, ಜನರ ಸೇವೆ ಮಾಡೋಕ್ಕೆ ರಾಜಕೀಯ ಪಕ್ಷಗಳು ಬೇಕು, ಅದು ಬಿಟ್ಟು ಚುನಾವಣೆ ಗೆಲ್ಲಕ್ಕಲ್ಲ ಅನ್ನೋ ಒಂದು ಮನವರಿಕೆನ ಮಾಡ್ಕೋಬೇಕಾಗತ್ತೆ ಅಂತ ನಾನು ಈ ಮೂಲಕ ಹೇಳ್ತಾ, ನಮ್ಮ JDS ಪಕ್ಷ ಜಾತ್ಯತೀತ ಜನತಾದಳ ದೇವೇಗೌಡರ ನಾಯಕತ್ವದಲ್ಲಿ ನಮ್ಮ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಾದಂಥ ಕುಮಾರಣ್ಣವರ ನಾಯಕತ್ವದಲ್ಲಿ ಸದಾ ಭದ್ರವಾಗಿರುತ್ತೆ. ಮುಂದೊಂದು ದಿವಸದಲ್ಲಿ ಮತ್ತೆ ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಸರ್ಕಾರ ಬರುತ್ತೆ. ಆ ನಿಟ್ಟಿನಲ್ಲಿ JDS ಮುಂದಾಗಿದೆ. ನಾವೆಲ್ಲರೂ ಸೇರಿ ಪಕ್ಷನ ಬಲಪಡಿಸ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.